ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಅಭಿಮಾನಿಗಳ ಬಳಿ ಅಮ್ಮೋಗಿ ಪೂಜಾರಿ ಮಾತಾಡೋದು. ವಿಷಯ ಏನಪ್ಪ ಅಂತಂದ್ರೆ ನನ್ನ ರಿಲೇಷನ್ ಒಳಗ ಅಕ್ಕ ತಂಗಿ ಯಾರೂ ಇಲ್ಲ. ಹೆಚ್ಚಲ್ಲಿ ನೋಡ್ಬೇಕಂದ್ರೆ ಇಷ್ಟು ದಿವಸ ಇರುವಂಥ ಬೇರೆ ನಮ್ಮ ದೊಡ್ಡಪ್ಪನ ಮಗಳು ಅವರು ಇವ್ರಿಗೆ ಸ್ವಂತ ಅಕ್ಕ ಅಂತರ ಫೀಲ್ ಕೊಡ್ತಿದ್ದೆ. ಆದ್ರೆ ಈ ಕಾರಣಕ್ಕೆ ಏನಪ್ಪ ಅಂತ ಕೇಳಿದ್ರೆ ನಿನ್ನೆ ನೈಟ್ ನನ್ನ ಗಾಡಿ ಕೆಟ್ಟೋಗಿತ್ತು. ಆದ್ರೆ ನೈಟ್ ಟೈಮ್ದಲ್ಲಿ ನನ್ನ ಗಾಡಿ ಕೆಟ್ಟೋಯ್ತು. ಆದ್ರೆ ಮಾಡಿಸ್ಲಿಕ್ಕಂತ ನನ್ನ ಬಳಿ ಅಮೌಂಟ್ ಇರಲಿಲ್ಲ. ಆದ ಕಾರಣ ನಾನು ಎಲ್ಲೆಲ್ಲ ಗಿರ್ಜು ಮಾಡಿದ್ರೆ ಆದ್ರೆ ಆರಾಮ್ ಇರ್ತಿದ್ದೆ. ಆದ್ರೆ ನಮ್ಮ ರಿಲೇಷನ್ ತವಲಿ ನಾವು ಹೋಗಿದ್ದೆ. ಆದ ಕಾರಣ ನೈಟ್ ಹೊತ್ತಲ್ಲಿ ಹೋದಾಗ ಎಲ್ಲ ನನಗೆ ನಾಷ್ಟ ಮಾಡಿಸಿ ಎಲ್ಲ ಊಟ ಮಾಡಿಸಿದ್ರು. ಆದ ಕಾರಣ ನಾನು ಏನಪ್ಪ ಅಂತಂದ್ರೆ ಇನ್ನೂ ಕೆಲವೇ ಕ್ಷಣದಲ್ಲಿ ನಾನು ಯೂಟ್ಯೂಬರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದು ಲಾಗ್ ಮಾಡ್ತೀನಿ ರೀ. ವಿಷಯ ಏನಪ್ಪ ಅಂತಂದ್ರೆ ನಿನ್ನೆ ನೋಡಿದ ವಿಡಿಯೋ ಬೇಕಾದ್ರೆ ಅವಾಗ ನಾನು ಅಕ್ಕನ ಮಗಳಂತೇಳಿ ಸ್ವಲ್ಪ ನಾನು ಇದು ಮಾಡಿದ್ದೆ, ಕಾಮಿಡಿಗೋಸ್ಕರ ಏನೋ ನಕಲಿ ಮಾಡಿದ್ದೆ. ಆದ್ರೆ ಅದೇ ಸೀರಿಯಸ್ ತಿಳ್ಕೊಂಡು ಅದಕ್ಕೆ ಒಂದು ಅಕ್ಕ ಒಂದು ಮಾತು ಹೇಳಿದಳು. ಏನಪ್ಪ ಅಂತಂದ್ರೆ ಏ ಅಕ್ಕ, ನಿನ್ನ ಥರ ನನಗೆ ಸ್ವಂತ ಅಕ್ಕಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಹೇಳ್ಬೇಕಂದ್ರೆ ನಿನ್ನ ಸ್ವಂತ ಅಕ್ಕನ ಥರ ನೋಡ್ಕೊಂಡಿದ್ದೆ ಇಲ್ಲ ತನಲ್ಲ. ನಿನ್ನ ಮಗಳಿಗೇನು ರಚಿತಾರಾಮ್ ರಮೇನ್ ಅಲ್ಲ. ನಿನ್ನಂಥ ಮಗಳು ನನಗೆ ಏನಂತಾರೆ ನಿನ್ನ ಮಗಳಂತ ಮಗಳು ನನಗೆ 18 ಮಂದಿ ಸಾಲು ಬಿಟ್ಟಾರ. ಯಾಕಂದ್ರೆ ಇವತ್ತಲ್ಲ ನಾಳೆಗೆ ನಾನು ಮದುವೆ ಆಗೋದೀನಿ. ಯಾಕಂದ್ರೆ ನನ್ನ ಕನಸುಗಳ 108 ಅದಾವ. ಯಾಕಪ್ಪ ಅಂತಂದ್ರೆ ನಂದು ನ್ಯೂ ಇಯರ್ದೊಳಗೆ ನಂದು ಆರ್ಮಿ ಎಲ್ಲ ಇದು ಕ್ಲಿಯರ್ ಆದಾಗ ನಂದು ಚೆಸ್ಟ್ನೊಳಗೆ ಆರ್ಮಿ ಹೋಯ್ತು. ಹಿಂಗಾಗಿ ನಂದು ಜಾಬ್ ಮಾಡ್ಕೋಬೇಕು. ಏನೋ ನಮ್ಮ ತಂದೆ ತಾಯಿ ಸಾಲಿ ಕಲಿಸಿದಕ್ಕೆ ಅವರಿಗೆ ಇದು ಮಾಡ್ಬೇಕಂತ ಹೇಳಿಕೆರೆ ಹಂಗೆ ದೂರ ಮಾಡೀನಿ. ಏ ಅಕ್ಕ ಯಾಕತ್ತ ಕೇಳು, ನೀ ಏನತ್ತಿ ನೌಕರಿದಾವ್ ಕೊಡ್ತೀನಿ, ನೌಕರಿದಾವ್ ನನ್ನ ಮಗಳಿಗೆ ಬಿಡ್ತೀನಿ ಅಂತಲ್ಲ ಅಕ್ಕ. ಕನಸಿನಾಗು ಮನಸ್ಸಿನಾಗು ನೀನು ರಗಡ್ ಸಾಲಿ ಕಲ್ತಿ, ನಿನಗೆ ಜಾಬ್ ಮಾಡಿಲ್ಲ, ನಿನ್ನ ಮಗಳಿಗೆ ಜಾಬ್ ಹೋಗೋದೇನು ಗ್ಯಾರಂಟಿ ಇಲ್ಲ. ಹೇಳ್ತೀನಿ ಕೇಳು. ಯಾಕತ್ತೆ ಕೇಳು, ರೈತನ ಮಗನಿಗೆ ನಿನ್ನ ಮಗಳಿಗೆ ಕೊಟ್ಟಂದ್ರೆ ರಾಯಲ್ ಆಗಿ ಬದುಕ್ತಾನೆ, ನಾ ಅಲ್ಲಕ್ಕ ಇನ್ನೊಬ್ಬ ಅಲ್ಲಕ್ಕ. ಇಲ್ಲ ಇವತ್ತಲ್ಲಿ ನಾಳೆಗೆ ನಿನ್ನ ಮಗಳದಾಳ ಅಂದ್ರೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಲ್ಲ. ಇವತ್ತಲ್ಲಿ ನಾಳೆಗೆ ನಗ್ನ ಮಾಡಿ ಕುಡಿಯಬೇಕು. ಯಾಕಂದ್ರೆ ಇದು ಜಗದ ಕರ್ಮ ಅದ. ಅದಕ್ಕೆ ನನಗೆ ಆದ್ರೂ ಸ್ವಂತ ಅಕ್ಕ ಇಲ್ಲ ಅಂತೇಳಿ ನಿನಗೆ ಸ್ವಂತ ಅಕ್ಕ ತಿಳಿದಿದ್ದೆ. ಇನ್ನು ಅದರಲ್ಲ ನನ್ನ ಲೈಫ್ದಾಗ ಹೆಂಗಪ್ಪ ಅಂತ ಕೇಳಿದ್ರೆ ನನಗೆ ಯಾರು ವಿಶ್ವಾಸ ಮತ್ತು ನನಗೆ ಯಾರು ಹೆಚ್ಚಿಗೆ ಅಲ್ಯುಲೇಷನ್ ಕೊಡ್ತಾರ ಅಲ್ಲಿ ನಾ ಇರ್ತೀನಿ. ಯಾಕಂತ ಕೇಳು, ನಾನು ಅಲಿವಿಲ್ಲದ ಜಾಗದಾಗ ನಾ ಯಾಕೆ ನನ್ನ ಚಪ್ಪಲ್ನು ಬಿಡೋದಿಲ್ಲ. ಇದು ತಿಳ್ಕೊ ಅಕ್ಕ. ಅಕ್ಕನ ಪರವಾಗಿ ಇದು ವಿಡಿಯೋ ಮಾಡಾಕ್ತೀನಿ. ಯಾಕಂದ್ರೆ ನಿನ್ನ ಮಗಳೇನು ಒಬ್ಬಾಕಿನೇ ಇಲ್ಲ. ನನಗೆ 108 ರಿಲೇಷನ್ ಅದಾರ. ಅದಕ್ಕೆ ನಮ್ಮ ತಂದೆ ತಾಯಿಗೆ ನನಗೆ ಎಲ್ಲಿ ಮರ್ಯಾದಿಲ್ಲಲ್ಲ, ಅಲ್ಲಿ ನಾ ಯಾಕೆ ನನ್ನ ಚಪ್ಪಲು ಬಿಡೋದಿಲ್ಲ. ಇದು ತಿಳ್ಕೊ ಅಕ್ಕ. ಅಕ್ಕನ ಪರವಾಗಿ ಹೇಳಕತ್ತೀನಿ. ನಾ ಏನು ಇದು ಮಾಡಿಲ್ಲ, ನಿನ್ನ ಮಗಳೇನು ಒಬ್ಬಾಕಿ ಗೊತ್ತಿಲ್ಲ. ಆಕೇನು ರಚಿತಾರಾಮ್ ರಮ್ಮಿ ಅಲ್ಲ. ನಾ ಮನಸ್ಸು ಮಾಡಿದ್ರೆ 108 ತರ್ತೀನಿ. ತರ್ಲಾಕ ಅಷ್ಟು ಕೆಪಾಸಿಟಿ ಅದ. ನಾನು ಡ್ರೈವರ್ ಇದೀನಿ. ಇವತ್ತಲ್ಲ ನಾಳೆ 16 ಮಂದಿ ಹುಡುಗಿಯರು ಮೆಸೇಜ್ ಮಾಡ್ತಾರೆ, ನಾನು ರಿಪ್ಲೈ ಮಾಡೋದಾಗಿಲ್ಲ. ಏನು ನಿನ್ನ ಮಗಳೇನು ಭಾರಿ ಏನು ಆಕೆ ಏನು ಬಂಗಾರ ಹಿಂಗಾರ ಹತ್ತಿಲ್ಲ. ತಿಳ್ಕೊ ಹುಡ್ಕೋ. ಇದು ಹೇಳಕ್ಕೆ ಇಷ್ಟೇ ಲೈವ್ ಬರ್ಲಕ್ಕ ಕಾರಣ. ಅದಕ್ಕೆ ಜಾಬ್ ಏನು ಕೊಡ್ತೀನಿ ಅಂತಲ್ಲ, ನಿನ್ನ ಮಗಳದಾಳ ನೀ ದುನೇ ಮಾಡಕ್ಕ ನಾ ಅದು ಮಾತಾಡೋದಿಲ್ಲ. ನೌಕರಿದವರಿಗೆ ಕೊಡು, ರೈತರಿಗೆ ಕೊಡು, ಅದೆಲ್ಲ ನಿನಗತ್ತಿದ ಮಾತಾ ಮಾತಾಡೋಕ್ಕಿಲ್ಲ. ನಿನಗೇನೋ ಟೈಮ್ ನಿಮ್ಮ ಮನೆಗೆ ಬಂದಾಗ ನೀನು ಏನೋ ಬೇಕಾದಂದ್ರು ನಮ್ಮ ಅಕ್ಕ ಅಂದಾಳ ಅಂತ ಅನ್ಕೊಂಡಿದ್ದೆ. ಮತ್ತು ನಮ್ಮ ಫ್ಯಾಮಿಲಿಗೆ ಮತ್ತು ನಮ್ಮ ಮನೆಗೆ ಫೋನ್ ಮಾಡಿ ನಿಮ್ಮ ಹುಡುಗ ಹಿಂಗೆ ಮಾಡತ್ತಾನು, ನಿನ್ನ ನೈಟ್ ಬಂದಿದ್ದ ನಮ್ಮ ಮನೆಗೆ, ಇದೆಲ್ಲ ಅಕ್ಕ ಬಂದಾಗ ಹೊಳೆ ಹೋಗಂದ್ರೆ ಹೋಗಿದ್ದೆ. ಈ ಮಾತು ಹೇಳೋದು ನಿನ್ನ ತಪ್ಪಕೈತಿ ಅಲ್ಲ. ನನಗೇನೋ ಕೆಲಸ ಮಾಡೀನಿ ಏನತ್ತಲ್ಲ, ಅದು ತೆಗೆದಕ್ಕೆ ಹಂಗೆ ಆಗ್ಬಾರ್ದಕ್ಕ. ನೀವು ಬೇಕಾದ್ದು ನನ್ನ ನೀವು ಬೇಕಾದ ಕೆಲಸ ಹಚ್ಚಿದ್ರು ನಾನು ಮಾಡ್ತಿದ್ದೆ. ಅದಕ್ಕೆ ಯಾಕತ್ ಕೇಳು, ಅಕ್ಕನ ಗೊತ್ತಾಗಿನ ಅಲ್ಲ. ಇನ್ನೇ ಮೇಲೆ ನಾನು ನೋಡ್ಬೇಕಾದ್ರು ನೀ ಹುಡುಕ್ಯಾಡ್ಬೇಕು ಮ್ಯಾಪ್ ಹಾಕಿ. ಹಂಗೆ ಆ ಲೆವೆಲ್ದಾಗ ಬೆಳಿತೀನಿ. ಬೆಳೆದ ಮೇಲೆ ನೀನೇ ಹುಡುಕ್ಯಾಡ್ಬೇಕು ನನಗೆ ಅಲ್ಲ. ಇನ್ನು 100 ಜನ್ಮ ಎತ್ತಿ ಬಂದರು ನನ್ನಂತಾಳೆ ನಿನಗೆ ಸಿಗೋದಿಲ್ಲ. ಸಿಗ್ಲಕ್ಕ ನೀನು ಅಷ್ಟು ಪುಣ್ಯದಕ್ಕೂ ಅಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಯಾಕಪ್ಪ ಅಂತ ಕೇಳಿದ್ರೆ ಏನೇ ಆಗಲಿ ನೀನು ಹೊರಗೆ ಕ್ರೇಸ್ ಆಗಲಿ, ಲವ್ ಮಾಡ್ರಿ, ಏನೇ ಆಗಲಿ, ಒಟ್ಟು ರಿಲೇಷನ್ ತಗೊಳ್ಳಿ, ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ರಿಲೇಷನ್ದವ್ರು ದುಶ್ಮನ್ ಆಗಿರ್ತಾರ. ಬೆಳೆ ಹುಡುಗರಿಗೆ ಸಪೋರ್ಟ್ ಮಾಡೋದಿಲ್ಲ. ಅಂಥ ಮನುಷ್ಯರು ಕಂಡ್ರೆ ಆಗಿಬಿಡೋದಿಲ್ಲ. ಯಾಕಂತಂದ್ರೆ ಅದ್ರ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ. ನೀವು ಇದಾಗ ಏನಾರು ಲಾಂಗ್ ಕ್ವಶನ್ ಮಾತಾಡಿದ್ನಪ್ಪ ಅಂತಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈಗ ನನ್ನ ಅಮ್ಮೋಗಿ ಕೂಡ ಯೂಟ್ಯೂಬ್ ಚಾನಲ್ ಅದ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಏನೇ ಇದ್ರು ನಾ ಬರ್ತೀನಿ ರೀ. ನಿಮ್ಮ ಊರಾಗ ಏನ್ರಿ ವಿಶೇಷತೆ ದೇವಸ್ಥಾನ ಇದ್ರು ಅಂದ್ರೆ ನನ್ನ ಕಮೆಂಟ್ ಹಾಕ್ರಿ, ನಿಮ್ಮ ನಂಬರ್ ಕಳಿಸ್ರಿ. ನಾನು ನಿಮಗೆ ಫೋನ್ ಮಾಡಿ ನಿಮ್ಮ ಊರಿಗೆ ವಿಸಿಟ್ ಮಾಡಿ ನಿಮ್ಮ ದೇವಸ್ಥಾನಗಳನ್ನು ಬೆಳೆಸೋರಿ. ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಕರ್ತವ್ಯ ಏನಪ್ಪ ಅಂತ ಕೇಳಿದ್ರೆ ಉತ್ತರ ಕರ್ನಾಟಕ ಜನಕ್ಕೆ ಬೆಳೆಸಬೇಕು. ಉತ್ತರ ಕರ್ನಾಟಕ ಹುಣ್ಣಿಗಳಲ್ಲಿ ಬೆಟ್ಟ ಹತ್ರಕ್ಕೆ ಹೋಗ್ಬೇಕಂತ ನನಗೆ ಕನಸದ್ರಿ. ನಾ ಇರೋ ಮಟ್ಟನ್ನು ಬೆಳಿತೀನಿ. ನಾ ಬೆಳೆದ ಮೇಲೆ ನಾ ನಗಡ ಹೆಂಗಾಕಿನ ಕೇಳ್ಕೊ. ಈ ಸಲ DR KSP ಕನ್ಫರ್ಮ್ ಆಗ್ತಾವ. ಅವಾಗ ಲಿಸ್ಟ್ದಾಗ ನನ್ನ ಹೆಸರು ಇರ್ಲಿಕ್ಕೆ ನಾನೇ ಇರ್ಬೋದ. ಯಾಕಂತ ಕೇಳು, ನನಗೆ ತಿಂಡಿ ಮೇಲೆ ನಗರ ಹಾಕ್ತೀನಿ. ನಗರಕ್ಕೆ ನಾನು ನಿಮ್ಮ ಇನ್ವಿಟೇಷನ್ ಕಾರ್ಡ್ ಫುಲ್ ಕೊಡ್ತೀನಿ. ಅವಾಗ ಮಾತಾಡ್ತೀನಿ. ಇನ್ನೂ ಮಾತಾಡ್ತೀನಿ. ಏನಾದ್ರು ತಪ್ಪಾಗಿತ್ತು ಕಮೆಂಟ್ ಮಾಡಿರಿ. ಸಾರಿ. ಆಲ್ ದ ಬೆಸ್ಟ್.